ಆತ್ಮೀಯ ಎಚ್ 16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ್. ಆತ್ಮೀಯರೇ, ಡಿಸೆಂಬರ್ 31 ಸಮೀಪ ಬರ್ತಾ ಇದ್ದಾಗೆ ಇನ್ನು 11 ದಿವಸ ಉಳಿತು. ಜಿಲ್ಲೆ ಯಾವಾಗ ಘೋಷಣೆ? ಗೋಕಾಕ್ ಮತ್ತು ಚಿಕ್ಕೋಡಿ ಜನರ ಒಂದೇ ಪ್ರಶ್ನೆ. ಅದರಲ್ಲೂ ಚಿಕ್ಕೋಡಿಯಲ್ಲಂತೂ ಮನೆಯಲ್ಲಿ ಚರ್ಚೆ. ಚಿಕ್ಕೋಡಿ ಯಾವಾಗ ಘೋಷಣೆ ಆಗ್ತದೆ? ಒತ್ತಡ ಆಗ್ತಾ ಇದ್ದಾರೆ. MP ಚಿಕ್ಕೋಡಿ MP ಅವ್ರ ಮೇಲೆ ಆಗಿರ್ಬೋದು, ಅಥವಾ ಸತೀಶ್ ಅವ್ರ ಮೇಲೆ ಆಗಿರ್ಬೋದು, ಅಧಿಕಾರದಲ್ಲಿ ಯಾರಿದ್ದಾರೆ ಅವ್ರ ಮೇಲೆ ಒತ್ತಡ ತರ್ತಾ ಇದ್ದಾರೆ. ಮಾಡ್ರಿ, ನಮ್ಮದು ಮುಗಿಸ್ರಿ, ಹಲವು ದಶಕಗಳ ನಮ್ಮ ಒಂದು ಬೇಡಿಕೆಯನ್ನು ಈಡೇರಿಸ್ರಿ, ಇದೊಂದು ಅನಿವಾರ್ಯ ಅನ್ನುವಂಗೆ ಮಾಡ್ರಿ ನಮಗೆ ಅನ್ನೋಂಥ ಮಾತನ್ನು ಮಾತಾಡ್ತಾ ಇದ್ದಾರೆ. ಗೋಕಾಕದಲ್ಲೂ ಸಹಿತ ಮೀಟಿಂಗ್ ಮೇಲೆ ಮೀಟಿಂಗ್ಗಳಲ್ಲಿ ನಡೀತಾನೂ ಇದ್ದಾವೆ. ಸಾರ್ವಜನಿಕವಾಗಿ ಕೆಲವೊಂದಿಷ್ಟು ಅಭಿವ್ಯಕ್ತಿ ಆಗ್ತಾ ಇದ್ದಾವೆ, ಮೀಡಿಯಾದಲ್ಲೂ ಕೆಲವೊಂದಿಷ್ಟು ಹೊರಬರ್ತಾ ಇದ್ದಾವೆ. ಅದ್ರ ಜೊತೆಗೆ ಅಲ್ಲೆಲ್ಲ ಎಲ್ಲೆಲ್ಲೇ ಒಂದಿಷ್ಟು ನಮ್ಮದು ಬೈಲಹೊಂಗಲ ಜನನು ನಮ್ಮ ಜೊತೆಗೆ ಅಥಣಿ ಅವರು ಪ್ರಶ್ನೆ ಮಾಡ್ತಿದ್ದಾರೆ, ನೀವು ಅವ್ರದ್ದು ಮಾಡೋದು ಅದು ನಮ್ಮದು ಮಾಡಿರಿ ಅಂತ. ಅಂದರೆ ಇವು ಎರಡೂ ಜಿಲ್ಲಾ ಘೋಷಣೆ ಮಾಡೋದು ನಮಗೂ ಘೋಷಣೆ ಆಗಬೇಕು, ಇಲ್ಲ ನಾವು ಸ್ಟ್ರೈಕ್ ಮಾಡ್ತೀವಿ ಅಂತ ಯಾರು ಹೇಳಿದ್ದಾರೆ. ಆದರೆ ಈಗ ಸ್ಟ್ರೈಕ್ ಮಾಡೋಕೈತಿ ಜೋರಾಗಿ ಚಿಕ್ಕೋಡಿ ಭಾಗದವರು, ಚಿಕ್ಕೋಡಿ ಜನ. ಅದಕ್ಕೆ ನಮ್ಮದು ಮಾಡ್ರಪ್ಪ, ಚಿಕ್ಕೋಡಿಯರೇ ಮಾಡ್ರಿ ಅನ್ನುವಷ್ಟರ ಮಟ್ಟಿಗೆ ಅವ್ರು ಇವತ್ತು ತೀವ್ರವಾದಿಗಳು ಆಗ್ತಾ ಇದ್ದಾರೆ. ಗೋಕಾಕದಲ್ಲಿ ಅದೇ ತೀವ್ರತನ ಹೆಚ್ಚಾಗ್ತದೆ. ಗೋಕಾಕ್ ಜನರಿಗೆ ಒಂದಿಷ್ಟು, ಅದರಲ್ಲೂ ಬಹು ಜನಸಂಖ್ಯಾತರಿಗೆ ಸತೀಶ್ ಅವ್ರ ಮೇಲೆ ಭರವಸೆ, ಅವರು ಮಾಡಿಯೇ ತೀರ್ತಾರೆ ಈ ಸಲ ಅನ್ನುವಂಥ ಅವರ ಅಭಿಮಾನಿಗಳ ಅಭಿಪ್ರಾಯ. ಭಾಳಷ್ಟು ಜನ ಅವರ ಅಭಿಮಾನಿಗಳು ಇಲ್ಲ, ಅವ್ರು ಮಾಡ್ತಾರೆ ಈ ಸಲ, ಮನುಷ್ಯನ ಮೇಲೆ ತೆಗೆದುಕೊಂಡ್ಯಾರ, ನಿಶ್ಚಿತವಾಗಿ ಮಾಡ್ತಾರೆ ಅನ್ನುವಂಥ ಮಾತನ್ನು ನಾವು ಕೇಳ್ತಾ ಇದ್ದೀವಿ. ಆಗ ನೋಡಿ, ಏನಾದರೂ ಆಗಲಿ ಒಟ್ಟು ಗೋಕಾಕ್ ಮತ್ತು ಚಿಕ್ಕೋಡಿಗಳ ಜಿಲ್ಲೆಗಳಾಗಲಿ, ಅದ್ರ ಜೊತೆ ಅವು ಎರಡಾದರೂ ಏನು ತಪ್ಪಿಲ್ಲ ಅನ್ನೋದು ಇವತ್ತಿಗೂ ಸಹಿತ ಭಾಳಷ್ಟು ಜನ ಈ ಗೋಕಾಕ್ ಚಿಕ್ಕೋಡಿ ಜನರ ಅಭಿಪ್ರಾಯ ಆಗಿದೆ. ಆದರೆ ನಮ್ಮದು ಆಗಬೇಕು, ಅವ್ರಿಗೂ ಆಗಲೇಬೇಕಾದ್ರೆ ನಮ್ಮಿಂದ ಅವ್ರಿಗೆ ತೊಂದರೆ ಆಗೋದು ಬೇಕಾಗಿಲ್ಲ ಅನ್ನುವಂಥ ಒಂದು ವಿಶಾಲ ಮನೋಭಾವನೆ ಅವ್ರದ್ದಾಗಿದೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ತಾಲೂಕುಗಳು ಹೆಚ್ಚು ಮಾಡ್ತಾ ಇದ್ದಾರೆ, ತಾಲೂಕುಗಳು ಬೇಡಿಕೆಗಳಿದ್ದಾವೆ. ತಾಲೂಕು ಹೆಚ್ಚಾದಾಗ ಅಡ್ಜಸ್ಟ್ ಆಗ್ತದೆ ಎಲ್ಲದಕ್ಕೂ. ಮತ್ತು ಚಿಕ್ಕವಾದಂಥ ಜಿಲ್ಲೆಗಳಾದಪ್ಪ ಅಂದರೆ ಹೆಚ್ಚಿಗೆ ಒಳ್ಳೆಯ ಸಮರ್ಥವಾದಂಥ ಆಡಳಿತ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋದು ಎಲ್ಲರ ಅಭಿಪ್ರಾಯ ಆಗ್ಲಿಕ್ಕೆ ಆಗ್ತದೆ. ಹೀಗಾಗಿ ಅಲ್ಲಿ ಚಿಕ್ಕೋಡಿಯಲ್ಲಂತೂ 31ರೊಳಗೆ ನಮಗೆ ಘೋಷಣೆ ಮಾಡಬೇಕು ಅನ್ನೋದು ಹಠಕ್ಕೆ ಬಿದ್ದಿದ್ದೆ. ಇವತ್ತು 10ನೇ ದಿನ ಅಥವಾ 11 ದಿನಕ್ಕೆ ಬಂದಿದ್ದಾರೆ, ಇನ್ನೂ ಆಗಬೇಕು ನಮ್ಮದು ಅನ್ನುವಂಥ ಒಂದು ನಿರ್ಣಯದಿಂದ ಹಿಂದೆ ಸರಿದಿಲ್ಲ. ಅವರು ತೀವ್ರವಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಇನ್ನು ಗೋಕಾಕದಲ್ಲೂ ಸಹಿತ ಇಲ್ಲೂ ಅನೇಕ ಕಡೆಗಳಲ್ಲಿ ನಮ್ಮ ಡಾಕ್ಟರ್ ಮಹಂತೇಶ್ ಕಾನಾಡಿಯವರಾಗಿರ್ಬೋದು, ಜೊತೆಗೆ ನಮ್ಮ ಡಾಕ್ಟರ್ ಪಟಗುಂದಿಯವರಾಗಿರ್ಬೋದು, ದಸ್ತಗೀರ್ ಪೈಲ್ವಾನ್ ಅಂತವರಾಗಿರ್ಬೋದು, ಡಾಕ್ಟರ್ ಅರ್ಜುನ್ ಪಂಗಲ್ ಅವರ ನಿವೃತ್ತ ಪ್ರಾಧ್ಯಾಪಕರು ಅಂಥವರಾಗಿರ್ಬೋದು, ನಮ್ಮ ಶೂನ್ಯಶ್ರೀ ಸ್ವಾಮೀಜಿ ಅಂಥವರಾಗಿರ್ಬೋದು, ಅನೇಕ ಸ್ವಾಮೀಜಿಗಳು, ಅನೇಕ ಸಾಮಾಜಿಕ ಕರ್ತರು, ಹೋರಾಟಗಾರರು ಎಲ್ಲರೂ ಗೋಕಾಕ್ ಜಿಲ್ಲೆ ಆಗಲಿ ಅನ್ನುವಂಥ ಸ್ಪಷ್ಟ ಅಭಿಮತ ಹೇಳ್ತಾ ಇದ್ದಾರೆ. ಅದಕ್ಕೆ ಬೆನ್ನು ಹತ್ತಿದ್ದಾರೆ. ಆದರೆ ಅವ್ರ ಕೈ ಅಧಿಕಾರಿ ಇಲ್ಲಲ್ಲ, ಆ ದಿಶೆಯಲ್ಲಿ ಅವರೆಲ್ಲರೂ ಆದಷ್ಟು ಸತೀಶ್ ಅವ್ರ ಮೇಲೆ, ಬಾಲಚಂದ್ರ ಅವ್ರ ಮೇಲೆ ಮತ್ತು ಅದೇ ಕಾಲಕ್ಕೆ ನಮ್ಮ ರಮೇಶ್ ಅವ್ರ ಮೇಲೆ ಒತ್ತಡ ಹಾಕ್ತಾ ಇದ್ದಾರೆ ಅಂತ ಸುದ್ದಿಗಳಿದ್ದಾವೆ. ಅದೇ ಕಾಲಕ್ಕೆ ಅವರು ಸಹ ಭೇಟಿಯಾಗಿ ಸಲ ಆಗಬೇಕು, ನಮ್ಮದು ಗೋಕಾಕ್ ಜಿಲ್ಲೆ ಮತ್ತು ಚಿಕ್ಕೋಡಿ ಎರಡೂ ಪೂರ್ಣ ಆಗಬೇಕು ಅನ್ನುವಂಥ ಮಾತನ್ನು ಅವರು ಒತ್ತಡ ತರ್ತಾ ಇದ್ದಾರೆ. ಇದು ಡಿಸೆಂಬರ್ 31ರೊಳಗೆ ಆಗಲಿಲ್ಲ ಅಂದರೆ ಎಲ್ಲರಿಗೂ ಭಯ ಕಾಡ್ಲಿಕ್ಕತ್ತದಪ್ಪ. ಅಂದ್ರೆ ಮುಂದೆ ಇದು ಯಾವಾಗ ಆಗ್ತದೋ ಗೊತ್ತಿಲ್ಲ. 2 ವರ್ಷ ಹೋಗ್ತದೋ, 3 ವರ್ಷ ಹೋಗ್ತದೋ, ಇನ್ನು 5-6 ವರ್ಷ ಹೋಗ್ತದೋ. ಅದಕ್ಕಾಗಿ ಇದು ಆಗಲಿ ಜಿಲ್ಲೆಗಳು ಅಂತ ಒಂದು ಒತ್ತಡ. ಅದರಲ್ಲೂ ಮೂಲ ಅದರಲ್ಲೂ ಎರಡು ಗೋಕಾಕ್ ಮತ್ತು ಚಿಕ್ಕೋಡಿ ಜನ ಮಾತ್ರ ಅದಕ್ಕೆ ಹಂಬಲಿಸ್ತಾ ಇದ್ದಾರೆ. ಹೌದಪ್ಪ, ಜಿಲ್ಲಾ ಆಗಲಿ, ನಮ್ಮ ಬೆಳೀಲಿ, ಜನಕ್ಕೆ ಅನುಕೂಲ ಆಗಲಿ, ಇನ್ನೂ ಅಷ್ಟು ಮಾರ್ಕೆಟ್ ದೊಡ್ಡದಾಗಲಿ ಅನ್ನುವಂಥ ವ್ಯಾಪಾರಿಗಳು, ಇನ್ನಷ್ಟು ಹೆಚ್ಚು ಕ್ಲೈಂಟ್ಗಳು ಬರಲಿ ಅನ್ನುವಂಥ ವಕೀಲರು, ಇನ್ನಷ್ಟೇ ನಮಗೆ ಹೆಚ್ಚು ವ್ಯಾಪಾರ ಆಗೋದ್ರಿಂದ ನಾವು ಬೆಳೀತಪ್ಪ ಅನ್ನೋದು. ಕೃಷಿಕರಿಗೂ ಒಂದಿಷ್ಟು ಅನುಕೂಲಗಳಾಗ್ತಾವೆ, ಬೆಳೆದ ಬೆಳೆಯನ್ನು ಮಾರಲಿಕ್ಕೆ ಅನುಕೂಲಗಳಾಗ್ತಾವೆ ಅನ್ನುವಂಥ ಮಾತುಗಳನ್ನು. ಅಂದರೆ ಇದರ ಅರ್ಥ ಒಟ್ಟಾರೆಯಾಗಿ ದೊಡ್ಡದಾದ್ರೆ ಜಿಲ್ಲಾ ದೊಡ್ಡದಾದ ಅಧಿಕಾರ ಸಮೀಪ ಆಗ್ತದೆ ಮತ್ತು ಭಾಳಷ್ಟು ಉದ್ಯೋಗಿಗಳಿಗೆ, ಉದ್ಯಮಗಳಿಗೆ ಹೆಲ್ಪ್ ಆಗ್ತದೆ ಅನ್ನೋದು ಸ್ಪಷ್ಟ ಅಭಿಪ್ರಾಯ.
ಹೀಗಾಗಿ ಎಲ್ಲರೂ ಇವತ್ತು ಜಿಲ್ಲೆಯ ಘೋಷಣೆ ಯಾವಾಗ ಮಾಡ್ತೀವಿ ಅನ್ನೋದೊಂದು ಪ್ರಶ್ನೆ. ಇನ್ನು ಮಾಡೋರು ಯಾರು ಅಂದರೆ ಈಗ ಉಸ್ತುವಾರಿ ಮಾಡಬೇಕು, ಮುಖ್ಯಮಂತ್ರಿಯವರು ಮಾಡಬೇಕು. ಮತ್ತು ಈಗ ಕೃಷ್ಣ ಬೈರೇಗೌಡರು ಕೊಟ್ಟಂಥ ಉತ್ತರವನ್ನು ಗಮನಿಸಿದ್ರೆ ಅಲ್ಲಿ ಈ ಡಿವೈಡ್ ಮಾಡೋದು ಅಥವಾ ಹೊಡೆಯುವಂಥ ವಿಷಯ ನಮ್ಮಲ್ಲಿದ. ಏಕಾಗ್ರೆ ನಾವು ಅದನ್ನು ವಿಚಾರ ಮಾಡಿದ್ದೀವಿ, ಸ್ವಲ್ಪ ತೊಡಗುಗಳಿದ್ದಾವೆ ಅಂತ ಹೇಳುವಂಥ ಮಾತಾಡಿದ್ರು. ಅದನ್ನೆಲ್ಲ ನೆನಪಿಸ್ಕೊಂಡಾಗ ಆಗಬಹುದಾ ಅನ್ನುವಂಥದ್ದು. ಜೊತೆಗೆ ಇತ್ತೀಚೆಗೆ ಮಾತ್ರ ಸತೀಶ್ ಅವ್ರಿಗೂ ಸಹಿತ ಅನಿಸ್ಲಿಕ್ಕತ್ತದ, ಹೌದಪ್ಪ ನಾವು ಜಿಲ್ಲಾ ಇದು ಮಾಡಲೇಬೇಕು ಅಂತ. ಈ ಹಿಂದಿನ ಎಪಿಸೋಡಲ್ಲಿ ಹೇಳಿದ್ದೇನೆ ನಿಮಗೆ, ಮೂಡಲಗಿ ತಾಲೂಕು ಆಗೋದು ತಪ್ಪಲಿಲ್ಲ, ಆದರೆ ಅದರಿಂದ ಪೂರ್ಣ ಕ್ರೆಡಿಟ್ ಬಾಲಚಂದ್ರವ್ರಿಗೆ ದಕ್ಕಲಿಲ್ಲ ಅನ್ನುವಂಥ ಮಾತು. ಅದರಿಂದ ಅಲ್ಲಿ ನಮ್ಮ ಗಣದವರು ಒಬ್ಬರು ಲೀಡರ್ ಬೆಳೆದ್ರು, ಮೂಡಲಗಿ ತಾಲೂಕು ಮಾಡಿದ್ರು ಅಂತಾಗಿ ಅವರು ಜೊತೆಗಾರರು ಓಡಾಟ ಮಾಡಿದ್ರು. ಅದನ್ನು ಅದೇ ಕಾಲಕ್ಕೆ ಕೊನೆ ನಮ್ಮ ಬಾಲಚಂದ್ರವರು ಸಹಿತ ಕೊನೆಗೆ ಅನಿವಾರ್ಯವಾಗಿ ಒಪ್ಕೊಂಡ್ರು. ಅದು ಅಂಥ ಪ್ರಸಂಗಿಗೆ ಬರೋದು ಬೇಡ ನಮಗೆ, ನಾವು ಗೋಕಾಕ್ ಜಿಲ್ಲಾ ಘೋಷಣೆ ಮಾಡಿಕೊಳ್ಳೋಣ ಅನ್ನುವಂಥ ಒಂದು ವಾತಾವರಣ ಅವರಲ್ಲಿ ಅದ ಜಾರಿಗೊಳಿಸಿ ಸಹೋದರರು ಅನ್ನೋದು ಮಾತು ಹೇಳಿದ್ದೀನಿ. ಅದು ಮೋಸ್ಟ್ಲಿ ಯಶಸ್ವಿ ಆಗಬಹುದು ಅನ್ನುವಂಥ ಮಾತುಗಳಿದ್ದಾವೆ. ಅವರಲ್ಲಿ ತಲೆಯಲ್ಲಿ ಏನದಪ್ಪ ಅಂದ್ರೆ ಮೊದಲು ಗೋಕಾಕ್ ಆಗಲಿ, ಆಮೇಲೆ ಚಿಕ್ಕೋಡಿ ಆಗಲಿ ಅಂತೇಳಿ ಇರಲಿ, ಅವ್ರವ್ರ ಏರಿಯಾ ಅವ್ರವ್ರ ಪ್ರಿಯ. ಚಿಕ್ಕೋಡಿ ಭಾಗದ ಜನ ನಮ್ಮದಾಗಲಿ ಅಂತ ಅವ್ರು ಹೇಳೋರು, ಈ ಭಾಗದ ಜನ ನಮ್ಮದಾಗಲಿ ಅಂತ ಹೇಳೋರು. ಒಟ್ಟಿನಲ್ಲಿ ಇಬ್ಬರದ್ದು ಆಗಲಿ ಅನ್ನೋದು ಈಗ ಒಪ್ಪಿಗೆ ಕೊಟ್ಟಂಗೆ ಆಗ್ಯದ. ಆದರೆ ಒಪ್ಪಿಗೆ ಕೊಟ್ಟರೆ ಈಗ ಆಯ್ತು ನಾವು ಜಿಲ್ಲೆ ಘೋಷಣೆ ಅಂದರೆ ಈಗ ರಾಜ್ಯ ಸರ್ಕಾರದ ಕೈಯಲ್ಲದ. ಅವರು ಅದನ್ನು ಮಾಡಿದರೆ ಭಾಳ ಯೋಗ್ಯ ಆಗ್ತಾಯಿದ್ರು ಅನ್ನೋದು ಭಾಳಷ್ಟು ಜನರ ಅಭಿಪ್ರಾಯ. ಅದರಲ್ಲೂ ಚಿಕ್ಕೋಡಿ ಭಾಗದಾಗಂತೂ ಇನ್ನೂ ಜೋರಾಗ್ತಾ ಇದೆ ಹೋರಾಟ. ಮತ್ತು ಈ ಸಲ ಆಗಲೇಬೇಕಂತ ಹಠಕ್ಕೆ ಬಿದ್ದಿದ್ದಾರೆ ಅವರು ಅನ್ನೋದು ಅಷ್ಟೇ ಸತ್ಯದ. ಚಿಕ್ಕೋಡಿಯವರು ಅಂಥಲ್ಲ ಒಂದು ಮನಸ್ಥಿತಿ ಗೋಕಾಕದ ಹೋರಾಟಗಾರರಲ್ಲೇ, ವಕೀಲರಲ್ಲೇ, ಇನ್ನುಳಿದವರಲ್ಲೇ ಅದಪ್ಪ ಇವರು ಸಹಿತ ಹೋರಾಟವನ್ನು ತೀವ್ರಗೊಳಿಸುವಂಥ ಯೋಜನೆಯನ್ನು ಹಾಕಿದ್ದಾರೆ. ಒಟ್ಟಿನಲ್ಲಿ ಎರಡೂ ಗೋಕಾಕ್ ಮತ್ತು ಚಿಕ್ಕೋಡಿ ಜಿಲ್ಲೆ ಎಷ್ಟು ಜಲ್ದಿ ಘೋಷಣೆ ಆಗ್ತಾವ ಅಷ್ಟು ಈ ಭಾಗದ ಜನರಿಗೆ ಒಂದಿಷ್ಟು ನೆಮ್ಮದಿ ನಿಟ್ಟುಸಿಬಿಟ್ಟಂಗೆ ಆಗ್ತದೆ. ಆಗಲಿಲ್ಲ ಅಂದ್ರೆ ಸಹಜವಾಗಿ ಟಿಪ್ಪಣಿಗಳು ಎಲ್ಲಿ ಹೋಗ್ತಾವೆ ಗೊತ್ತದ ನಿಮ್ಗೆ, ಟೀಕೆ ಮಾಡೋದು. ಬಟ್ ಟೀಕೆ ಒಂದು ಪರಿಹಾರ ಅಲ್ಲ ಅನ್ನೋದು ನಾವು ಈ ಮಾತಾಡ್ತಾ ಇನ್ನೊಂದು ಜೋರಾದಂಥ ತೀವ್ರವಾದಂಥ ಒಂದು ಹೋರಾಟವನ್ನು ಮಾಡಲಿ. ಉಪವಾಸ ಸತ್ಯಾಗ್ರಹ ಅಥವಾ ಮತ್ತದಾದರೂ ಗಾಂಧೀಜಿಯವರು ಹಾಕಿಕೊಟ್ಟಂಥ ಹಾದಿಯಲ್ಲಿ ಹಾಕಿದರೆ ಇನ್ನೂ ಯಶಸ್ವಿ ಆಗಬಹುದು. ಮತ್ತು ಜನಕ್ಕೆ ಬೇಕಾಗಿದ್ದನ ಇಲ್ಲ ಪ್ರಜಾಪ್ರಭುತ್ವದಾಗ ಜನ ಬಯಸೋದೇನಪ್ಪ ಅಂದ್ರೆ ನಮ್ಮ ಚಿಕ್ಕೋಡಿ ಜಿಲ್ಲಾ ಆಗಲಿ ಅಂತ. ಈ ಒಂದು ಜೊತೆಗೆ ಇದ್ರ ಜೊತೆಗೆ ಗೋಕಾಕನು ಜಿಲ್ಲಾ ಆಗಲಿ ಅನ್ನುವಂಥದ್ದು. ಇವೆಲ್ಲ ಒಟ್ಟಿನಲ್ಲೇ ಜಿಲ್ಲೆ 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 ಅನ್ನುವಂಥ ಅನುರಣ ಮೇಲ್ಮೇಲೆ ಕೇಳ್ತಾ ಇದೆ. ಅದು ಯಶಸ್ವಿ ಆಗಬಹುದು ಅನ್ನೋದು ತರ್ಕೋದ. ಈ ದಿಶೆಯಲ್ಲಿ ಒಂದು ಸ್ವಲ್ಪ ಈಗ ಹಿಂದಿನ ಎಪಿಸೋಡಲ್ಲಿ ಹೇಳಿದ್ದೇನೆ ನಿಮಗೆ, ಜಾರಕಿಹೊಳಿ ಸಹೋದರರು ಸಹಿತ ಒಂದು ಆಸಕ್ತಿ ತೆಗೆದುಕೊಳ್ತಾ ಇದ್ದಾರೆ. ಮುಖ್ಯವಾಗಿ ನಮ್ಮ ಏನಪ್ಪ ಅಂತಂದ್ರೆ ಬಾಲಚಂದ್ರ ಜಾರಕಿಹೊಳಿಗಂತೂ ಅದು ಮಾಡಲೇಬೇಕು ಅನ್ನೋಂಥ ಹಠ ಅವ್ರಲ್ಲೆದ. ಹೀಗಾಗಿ ಅದು ಆಗೋ ಸಾಧ್ಯತೆಗಳು ಹೆಚ್ಚಾಗಿದೆ ಅಂತ ಇಷ್ಟು ಹೇಳ್ಬೋದು. ಆದರೆ ಇಷ್ಟಕ್ಕೆ ಸಮಾಧಾನ ಆಗಿಲ್ಲ. ಜನ ಘೋಷಣೆ ಆಗುವವರೆಗೆ ನಾವು ಹೋರಾಟ ನಿಲ್ಲಿಸುವುದಿಲ್ಲ ಅನ್ನುವಂಥ ಮಾತುಗಳನ್ನ ಆಡೋದನ್ನು ನೋಡಿದರೆ ಗೋಕಾಕ್ ವಿಷಯಕ್ಕೆ ಮಾತ್ರ ಈ ಒಂದು ಹೋರಾಟ ಮತ್ತು ಚಿಕ್ಕೋಡಿ ವಿಷಯಕ್ಕೆ ಈ ಏನು ನಡೆಸೋ ಹೋರಾಟಗಳು ಸರ್ಕಾರದಲ್ಲಿ ಪ್ರಭಾವ ಆಗ್ಬೋದು, ಆಗ್ತಾವೆ ಅನ್ನುವಂಥ ವಿಚಾರ ಇಟ್ಕೊಂಡ ಜಲ್ದಿ 31ರೊಳಗೆ ಇವೆರಡು ಜೊತೆಗೆ ಸಾಧ್ಯ, ಅವು ಎರಡನ್ನು ಘೋಷಣೆ ಮಾಡಿ ಚಿಕ್ಕ ಜಿಲ್ಲೆಗಳು ಆಡಳಿತಕ್ಕೆ ಯೋಗ್ಯ ಅನ್ನೋದನ್ನು ಹೇಳುವಂಥ ಕೆಲಸ ಆಗಲಿ ಅಂತ ಹೇಳ್ತಾ, ಮತ್ತು ಇನ್ನೊಂದು ಮಾತು ಕೊನೆಯಲ್ಲಿ ಹೇಳೋದಪ್ಪ ಅಂತಂದ್ರೆ ಯಾವುದೇ ಒಂದು ಬೆಳೀತಿರ್ತನಗರವನ್ನು ಜಿಲ್ಲೆಯನ್ನಾಗಿಯೋ ಅಥವಾ ಒಂದು ಮುಖ್ಯ ಕೇಂದ್ರವನ್ನಾಗಿಯೋ ಮಾಡೋ ದಿಶೆಯಲ್ಲಿ ಸರ್ಕಾರಕ್ಕೆ ಯಾವುದೇ ಅಳಕ್ಕೆ ಇರಬಾರ್ದು ಅನ್ನೋಂಥ ಮಾತು ಅಳಕ್ಕೆ ಇಲ್ಲ ಅಂತ ತಿಳ್ಕೊಂಡಿದ್ದೀವಿ. ಯಾಕಂದರೆ ಈಗಾಗಲೇ ಇಲ್ಲಿ ಶಾಸಕರಾಗಿರ್ಬೋದು, ಇನ್ನುಳಿದವರಾಗಿರ್ಬೋದು, ಎರಡೂ ಕಡೆ ಶಾಸಕರು ಈ ಜಿಲ್ಲೆ ಆಗಲಿ ಅಂತ ಹೋರಾಟ ನಡೆಸಿದ್ದೀನಿ, ಸುಳ್ಳಲ್ಲ ಅದಾಗಲಿ ಅನ್ನುವಂಥ ಮಾತನ್ನು ಹೇಳ್ತಾ 31 ಡಿಸೆಂಬರ್ ಒಳಗೆ ಆಜಿತ ಅಂತ ಆಶೆಯನ್ನು ನೋಡ್ತಾ ನಮ್ಮ ಮನಸ್ಸಿಗೆ ಕೆಲವು ಮಾತುಗಳು ಮಾತಾಡಿದ್ವಿ. ನಿಮ್ಮ ಲೈಕ್ ಆಗ್ಬೋದು, ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿರಿ. ಜೊತೆ ಸಬ್ಸ್ಕ್ರೈಬ್ ನಡೆಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಚಿತ್ರವೇದು ಸತ್ಯ ಕೈಗಲ್ಲಿ ವಂದನೆಗಳು.